ಹರದನಹಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಲಕ್ಕಿಗುಪ್ಪೆ ಗೋಪಾಲ್ ಅವಿರೋಧ ಆಯ್ಕೆ. ಹೌದು, ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಲಕ್ಕಿಗುಪ್ಪೆ ಗೋಪಾಲ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಇಂದಿನ ಅಧ್ಯಕ್ಷೆ ಮಂಜುಳಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಲಕ್ಕಿಗುಪ್ಪೆ ಗೋಪಾಲ್ ಮಾತ್ರ ನಾಮಪತ್ರ ಸಲ್ಲಿಸಿದರು. ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಚುನಾವಣಾ ಅಧಿಕಾರಿಯಾಗಿದ್ದ ಜಿಲ್ಲಾ ಪಂಚಾಯತ್ ಎ ವಿನೋತ್ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಬಳಿಕ ಲಕ್ಕಿಗುಪ್ಪೆ ಗೋಪಾಲ್ ಅವರಿಗೆ ಅಧಿಕಾರ ವಹಿಸಿಕೊಟ್ಟರು. ಮಾಜಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷ ಮಹಾದೇವ್ ಸೇರಿದಂತೆ 10 ಜನ ಸದಸ್ಯರು ಹಾಜರಿದ್ದರು. ಸದಸ್ಯ ಪ್ರದೀಪ್ ಗೈರು ಹಾಜರಾಗಿದ್ದರು. ನೂತನ ಅಧ್ಯಕ್ಷ ಜೆಡಿಎಸ್ ಬೆಂಬಲಿತ ಲಕ್ಕಿಗುಪ್ಪೆ ಗೋಪಾಲ್ ಅವರು ಮಾತನಾಡಿ, ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ, ಮಾಜಿ ಸಚಿವ ಸಾರಾ ಮಹೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ. ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ತುಂಬ ಖುಷಿ ವಿಚಾರವೆಂದರೆ ಇತಿಹಾಸದಲ್ಲಿ ಲಕ್ಕಿಗುಪ್ಪೆ ಗ್ರಾಮದಲ್ಲಿ ಯಾರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಲ್ಲ. ಈ ಭಾಗ್ಯ ನನಗೆ ಸಿಕ್ಕಿದೆ. ಇರುವಷ್ಟು ದಿನ ಜನಗಳಿಗೆ ನಿಸ್ವಾರ್ಥ ಸೇವೆ ಮಾಡುತ್ತೇನೆ ಎಂದರು. ಗ್ರಾಮಸ್ಥರು, ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಹಾಜರಿದ್ದು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹರದನಹಳ್ಳಿ ಗ್ರಾಮ ಪಂಚಾಯತಿ ಹಾಗೂ ಲಕ್ಕಿಗುಪ್ಪೆ ಒಟ್ಟಿಗೆ ಒಂದೇ ಪಂಚಾಯತಿ ಆದ್ದರಿಂದ ಎಲ್ಲ ಮೆಂಬರ್ಗಳು ಸಹ ನನ್ನ ಸಹಕಾರ ಕೊಟ್ಟು ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ. ಎರಡೂ ಗ್ರಾಮಗಳಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಆಗಲಿ ಅಥವಾ ಮೂಲಭೂತ ಸೌಕರ್ಯಗಳಾಗಲಿ ಯಾವುದೇ ತೊಂದರೆ ಇಲ್ಲದಂಗೆ ವಿದ್ಯುತ್ ಬಲ್ಬ್ ದೀಪಗಳಾಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಒಂದು ರಸ್ತೆ ಕಾಮಗಾರಿಗಳಲ್ಲಿ ಎಲ್ಲರೂ ಎರಡೂ ಗ್ರಾಮಗಳಿಗೆ ಸಮವಾಗಿ ಮಾಡಿಕೊಂಡು ಹೋಗಲು ಅವಕಾಶ ಮಾಡಿಕೊಡಿ ಅಂತ ಎಲ್ಲರೂ ಕೇಳ್ಕೊತಿದ್ದೀನಿ. ಎಲ್ಲರೂ ಸಹ ನಮ್ಮ ಮೆಂಬರ್ಗಳು ಹಾಗೂ ನಮ್ಮ ಗ್ರಾಮದ ಯಜಮಾನರುಗಳು, ಜೆಡಿಎಸ್ ಮುಖಂಡರುಗಳಂತ ಗೋಪಾಲಣ್ಣವರು, ರಮೇಶಣ್ಣವರು, ಯೋಗೇಶಣ್ಣವರು, ಅನಂತವರು, ಸೀನವರು, ರಮೇಶಣ್ಣವರು, ನಮ್ಮ ಇಂಜಿನಿಯರ್ ಸಾಹೇಬರು ರಮೇಶಣ್ಣವರು ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮೂರಿನ ಯಜಮಾನರುಗಳು ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಮಾಜಿ ಸಚಿವರು, ಜನಪ್ರಿಯ ಶಾಸಕರು ಸಾರಾ ಮಹೇಶ್ವರ ಸಹ ಇದಕ್ಕೆ ಸಹಕರಿಸಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಸಹ ಸಹಕರಿಸಿದ್ದಾರೆ. ಅವರು ಸಹ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.